ಆರ್.ಆರ್. ನಗರ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಕಾಂಗ್ರೆಸ್ ಮುಖಂಡರು, ಸ್ನೇಹಜೀವಿ, ಸರಳ ಸಜ್ಜನ ರಾಜಕಾರಣಿಯಾದ ಶ್ರೀಯುತ ರಘುಗೌಡರಿಗೆ ಜನ್ಮದಿನದ ಸಂಭ್ರಮಾಚರಣೆ. ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರು ಹಾಗೂ ಕಾರ್ಯಕರ್ತರೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರುಗಳಾದ ಲಗ್ಗೆರೆ ನಾರಾಯಣಸ್ವಾಮಿರವರು, ಮೋಹನ್ ಕುಮಾರ್, ವೇಲು ನಾಯಕ್ ಹಾಗೂ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಮ್ಮ ಸ್ನೇಹಿತರು ಹಾಗೂ ಯುವ ನಾಯಕರಾದ ಈ ಭಾಗದಲ್ಲಿ ರಘುಗೌಡರು ಇವತ್ತು ಹುಟ್ಟಿದಬ್ಬ. ನಾವು ನಮ್ಮ ಮೋಹನ್ ಕುಮಾರ್ ಅವರು, ನಮ್ಮ ನಾರಾಯಣಸ್ವಾಮಿ ಅವರು ಎಲ್ಲವನ್ನ ಮೊದಲಾಗಿ ಅರ್ಧ ಗಂಟೆ ಮುಂಚೆ ಬಂದು ಇಲ್ಲಿ ಕಾಯ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ರ ಮೇಲೆ ಇರುವಂಥ ವಿಶ್ವಾಸ, ಅವ್ರ ಮೇಲೆ ಇರುವಂಥ ಗೌರವ, ಪ್ರೀತಿ. ಹಾಗಾಗಿ ಅವ್ರ ದೇವರು ಎಲ್ಲ ಆಯುಸ್ಸು, ಆರೋಗ್ಯ, ನೆಮ್ಮದಿ, ಸಂತೋಷ, ಎಪ್ಪ ಎಲ್ಲನೂ ಇವರಿಗೆ ಮತ್ತು ಇವ್ರ ಕುಟುಂಬದವ್ರಿಗೆಲ್ಲ ಕೊಟ್ಟು ಚೆನ್ನಾಗಿಟ್ಲಿ ಅಂತೇಳಿ ದೇವ್ರನ್ನ ಕೇಳ್ಕೊತಾ ಇದ್ದೀವಿ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ರಘುಗೌಡರು ಮತ್ತು ಅವರು ಶ್ರೀಮತಿ ಕಾವ್ಯ ರಘು ಮತ್ತು ಜನ ನಮ್ಮ ಈ ಭಾಗದಲ್ಲಿ ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ದೇವರು ಭಗವಂತ ಅವರಿಗೆ ಒಳ್ಳೆಯದಾಗಲಿ, ಅವರಿಗೆ ಕುಟುಂಬಕ್ಕೆ, ಅವರಿಗೆ ರಾಜಕೀಯ ಜೀವನದಲ್ಲಿ ಇನ್ನೂ ಉತ್ತಮವಾದಂಥ ಒಂದು ಎಲ್ಲ ಅವಕಾಶಗಳು ಸಿಗಲಿ, ಜನರ ಒಂದು ಸೇವೆಯನ್ನು ಮಾಡಲಿ ಅಂತೇಳಿ ನಾನು ಶುಭ. ನಮ್ಮ ಪಕ್ಷದ ಮುಖಂಡರು ಈ ಭಾಗದಲ್ಲಿ ಅವ್ರದ್ದೇ ಆದಂಥ ಜನಪ್ರಿಯತೆಯನ್ನು ಗಳಿಸ್ಕೊಂಡು ಕೆಲಸ ಮಾಡ್ತಾ ಬಂದಿರತಕ್ಕಂಥ ರಘುಗೌಡರಿಗೆ ಇವತ್ತು ಹುಟ್ಟುಹಬ್ಬ. ನಾವು ವೀಲಣ್ಣ ಮತ್ತು ಮೋಹನ್ ಕುಮಾರ್ ಅವರು ಒಟ್ಟಿಗೆ ಬಂದವರು ಶುಭ ಹಾರೈಸಿದ್ವಿ. ಅವರ ಎಲ್ಲ ಇಷ್ಟಾರ್ಥಗಳು ತಾಯಿ ರಾಜರಾಜೇಶ್ವರಿ ಪೂರೈಸಲಿ, ಇನ್ನಷ್ಟು ಹೆಚ್ಚಿನ ಸೇವೆಯನ್ನು ಜನರಿಗೆ ಮಾಡತಕ್ಕಂಥ ಅವಕಾಶ ಸಿಗಲಿ, ರಾಜಕೀಯವು ಉನ್ನತವಾಗಿ ಬೆಳೀಲಿ, ನಾವು ಸಹ ಜೊತೆ ಇರ್ತೀವಿ ಅಂತೇಳಿ ಶುಭ ಹಾರೈಸ್ತೀವಿ. ಈ ದಿನ ಸರಳವಾಗಿ ನನ್ನ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೆ. ಆಮೇಲೆ ನಮ್ಮ ಚುನಾವಣೆ ಎಲೆಕ್ಷನ್ಸ್ ಎಲ್ಲ ಸ್ವಲ್ಪ ಕಂಪ್ಲೀಟ್ ಆಗಿ ಸ್ವಲ್ಪ ಗ್ಯಾಪ್ ಆಗಿತ್ತು. ಎಲ್ಲರೂ ಒಂದು ಗೆಟ್ ಟುಗೆದರ್ ಟೈಪ್ ಆದರೂ ಅಟ್ಲೀಸ್ಟ್ ಎಲ್ಲರೂ ಒಂದು ಕಡೆ ಸೇರಿಸೋಣ ಅನ್ನೋ ಒಂದು ನಮಗೆ ಎಲ್ಲ ಒಂದು ಕಡೆ ಬಂತು. ಹಾಗಾಗಿ ಎಲ್ಲರೂ ಇನ್ವೈಟ್ ಮಾಡಿದ್ದೀನಿ. ನಮಗೆ ಈ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ನಮ್ಮ ಹಿತೈಷಿಗಳಾಗಿರ್ಬೋದು, ಆಮೇಲೆ ನಮ್ಮ ಬಂಧುಗಳಾಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ತುಂಬ ಹೆಚ್ಚಿನ ರೀತಿಯಲ್ಲಿ ಒಲವನ್ನು ತೋರಿಸಿ
ನಮಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ, ಕಂಟಿನ್ಯೂಸ್ ಆಗಿ ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಈ ದಿನ ಇವತ್ತು ಏನು ನನ್ನ ಬರ್ತ್ಡೇಗೆ ನಿಜವಾಗ್ಲೂ ಹೇಳ್ಬೇಕಂತ ಸಿಕ್ಕಾಬಿಡ ಖುಷಿ ಆಗ್ತದೆ. ಯಾಕಂದ್ರೆ ನಾನು ಬರೋ ಸ್ವಲ್ಪ ತಡ ಆಯಿತು. ಒಂದು ಕಡೆ ಬೇರೆ ಕಡೆ ಹೋಗಿದ್ದೆ. ಪಾಪ ನಮ್ಮ ಆತ್ಮೀಯರು, ನನ್ನ ಹಿರಿಯರು, ಆಮೇಲೆ ನಮ್ಮ ಹಿತೈಷಿಗಳು. ಸೊ ಯಾಕಂದ್ರೆ ಅವ್ರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ನಾವೊಂದು ರಾಜಕೀಯದಲ್ಲಿ ನಡಿಬೇಕು ಅಂತೇಳಿ ಸೊ ನಾನು ಕೋರ್ಕೊಳ್ತೇನೆ. ಸೊ ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ರಾಜಕೀಯದಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ, ಅನುಭವ ಇದೆ. ಸೊ ಹಾಗಾಗಿ ಅವ್ರು ಬಂದು ನಮಗೋಸ್ಕರ ಪಾಪ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರು. ತುಂಬಾನೇ ಖುಷಿ ಆಯ್ತು ಅವರ ವೇಲು ನಾಯ್ಕ್ ಸರ್ ಹೇಳದಂಗೆ. ಸೊ ಆ ಪ್ರೀತಿ ಅದರಲ್ಲೇ ಗೊತ್ತಾಗುತ್ತೆ ಅಂದ್ರು. ನಿಜವಾಗ್ಲೂ ನಾನು ಅದಕ್ಕೆ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಸಾಲದು. ಈ ಟೈಮಲ್ಲಿ ನಾನು ನಿಮಗೆಲ್ಲ ಚಿರಋಣಿ ಆಗಿರ್ತೀನಿ. ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ. ನಿಮ್ಮ ಬೆಂಬಲ ಹಾಗೂ ನಿಮ್ಮ ಒಂದು ಏನೋ ನಮಗೆ ಒಂದು ಆಶೀರ್ವಾದ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಓಕೆ ಸರ್.